ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಯಾವುದೇ ಒಂದು ಪತ್ರ ಅಂದರೆ ಕ್ರಯಪತ್ರದ ಬಗ್ಗೆ ಮಾತ್ರ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ಕ್ರಯಪತ್ರ ರಿಜಿಸ್ಟರ್ ಆಗೋವಂಥದ್ದು ಒಂದು ಸಾಮಾನ್ಯ ಪ್ರಕ್ರಿಯೆ. ರಿಜಿಸ್ಟರ್ ಆಗಲೇಬೇಕು ಅನ್ನೋದು ಒಂದು ಕಾನೂನು ಕೇಳುವಂಥ ಒಂದು ವಿಚಾರ. ಅಕಸ್ಮಾತ್ ಕೆಲವು ಪತ್ರಗಳು ಕ್ರಯಪತ್ರಗಳು ರಿಜಿಸ್ಟರ್ ಆಗಿರಲ್ಲ. ಆವಾಗ ಅದರದ್ದು ಕಾನೂನಿನ ಸಾಧಕ ಬಾಧಕಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಈ ರಿಜಿಸ್ಟರ್ ಆಗಿಲ್ಲ ಅಂದಾಗ ನಮಗೆ ಭಾರತೀಯ ಈ ರಿಜಿಸ್ಟರ್ ಯಾವುದಕ್ಕೆ ಆಗಬೇಕು ಯಾವುದು ಆಗಬಾರ್ದು ಅನ್ನೋದ್ರ ಬಗ್ಗೆ ಸೆಕ್ಷನ್ 17 ಆಫ್ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್, ಭಾರತೀಯ ನೋಂದಣಿ ಕಾಯ್ದೆ, ಇದು ಏನು ಹೇಳುತ್ತೆ, 17ರಲ್ಲಿ ನಿಗದಿಪಡಿಸುತ್ತೆ ಯಾವ್ಯಾವ ಪತ್ರಗಳು ರಿಜಿಸ್ಟರ್ ಆಗಬೇಕು ಅಂತ. ಈಗ ಕ್ರಯಪತ್ರಕ್ಕೆ ನಾವು ಸಂಬಂಧಪಟ್ಟದಾದರೆ ಯಾವುದು 100 ರೂಪಾಯಿಗಿಂತ ಹೆಚ್ಚು ಬೆಲೆ ಇರತಕ್ಕಂಥ ಭೂಮಿಯ ವ್ಯವಹಾರ ಇದ್ದಾಗ ಆ ಒಂದು ಪತ್ರ ರಿಜಿಸ್ಟರ್ ಆಗಬೇಕು ಅಂತ ಹೇಳುತ್ತೆ. ಆಯಿತು. ಈಗ ಇನ್ನೊಂದು ಸೆಕ್ಷನ್ ಹೇಳುತ್ತೆ, ಕೆಲವು ಪತ್ರಗಳನ್ನು ಸೆಕ್ಷನ್ 18ರಲ್ಲಿ ಹೇಳುತ್ತೆ ಆ ಪತ್ರಗಳನ್ನು ನಾವು ರಿಜಿಸ್ಟರ್ ಮಾಡೋದು ಬೇಕಾಗಲ್ಲ. ಈಗ ನಾವು ಕ್ರಯಪತ್ರದ ಬಗ್ಗೆ ಬರೋಣ. ಕ್ರಯಪತ್ರದಲ್ಲಿ ಈ ಕೆಲವು ತುಂಡು ಭೂಮಿ ನಿಷೇಧ ಕಾಯ್ದೆ ಅಂತ ಇತ್ತು. ಅಂದರೆ ಕೆಲವು ನಿಗದಿಪಡಿಸಿದ ಇದಕ್ಕಿಂತ ಅಳತೆಗಿಂತ ಕಡಿಮೆ ಇದ್ದರೆ, ವಿಸ್ತೀರ್ಣಕ್ಕಿಂತ ಕಡಿಮೆ ಇದ್ದರೆ ಆ ಭೂಮಿಯ ರಿಜಿಸ್ಟ್ರೇಷನನ್ನು ಮಾಡ್ತಾ ಇರಲಿಲ್ಲ, ಅದನ್ನು ನಿಷೇಧ ಮಾಡಿದರು. ಆವಾಗ ಒಂದು ಕ್ರಯಪತ್ರ ರಿಜಿಸ್ಟರ್ ಆಗಿಲ್ಲ. ಆವಾಗ ಈ ರಿಜಿಸ್ಟರ್ ಆಗದೇ ಇರೋ ಪತ್ರದ ಪರಿಣಾಮಗಳೇನು, ಅದರಿಂದ ಏನು ನಾವು ಒಂದು ಅಧಿಕಾರ ಬರುತ್ತೆ ಅಥವಾ ಅಧಿಕಾರ ಬರೋದೇ ಇಲ್ಲ ಅನ್ನೋದು. ಈಗ ರಿಜಿಸ್ಟರ್ ಆಗದೇ ಇರೋ ಒಂದು ಪತ್ರ ಇದೆ, ಅದನ್ನು ನಾವು ಒಂದು ನ್ಯಾಯಾಲಯದ ಮುಂದೆ ಅದನ್ನು ಹಾಜರುಪಡಿಸ್ಬೇಕು ಯಾವ್ದಾರು ವಿಚಾರವಾಗಿ ಅನ್ನಾಗಿ. ಆವಾಗ ಸೆಕ್ಷನ್ 49 ಭಾರತೀಯ ನೋಂದಣಿ ಕಾಯ್ದೆ ಏನು ಹೇಳುತ್ತೆ, ಈ ಪತ್ರವನ್ನು ನ್ಯಾಯಾಲಯದಲ್ಲಿ ಸಾಕ್ಷಿ ಎಂದು ಪರಿಗಣಿಸಬಾರದು. ಅಂದರೆ ಯಾವುದೇ ರೀತಿಯ ಭೂಮಿಯ ಮೇಲೆ ಹಕ್ಕನ್ನು ಸ್ಥಾಪಿಸಲು ಈ ಒಂದು ಕ್ರಯಪತ್ರ ಉಪಯೋಗಕ್ಕೆ ಬರುವುದಿಲ್ಲ. ಆದ್ದರಿಂದ ಇದನ್ನು ಸಾಕ್ಷಿಯಾಗಿ, ದಸ್ತಾವೇಜು ಸಾಕ್ಷಿಯಾಗಿ ಅದನ್ನು ಸ್ವೀಕಾರ ಮಾಡಬಾರ್ದು ನ್ಯಾಯಾಲಯ ಅಂತ ಹೇಳಿ ಅಧಿಕಾರವನ್ನು ಮೊಟಕುಗೊಳಿಸಿದೆ. ಅಲ್ಲಿ ನ್ಯಾಯಾಲಯಕ್ಕೆ ಅಧಿಕಾರ ಇರೋದಿಲ್ಲ. ಈಗ ಅದರಿಂದ ಆಗಿರೋ ಮಾರಾಟ ಸಿಂಧುವಾಗಿರೋದಿಲ್ಲ, ಅದು ಊರ್ಜಿತವಾಗೋದಿಲ್ಲ ಅಂತ ಹೇಳುತ್ತೆ. ಆಮೇಲಿಂದ ಈ ಪತ್ರದ ಮೂಲಕ ನಾನು ಯಾವ್ದಾದ್ರು ಭೂಮಿಯನ್ನು ಖರೀದಿ ಮಾಡಿದೆ ಅಂತ ಹೇಳಿದರೆ ಆ ಭೂಮಿಯ ಖರೀದಿ ಅಥವಾ ಭೂಮಿಯ ಮೇಲಿನ ಹಕ್ಕು ಯಾವುದೇ ರೀತಿಯಲ್ಲೂ ಒಂದು ಟ್ರಾನ್ಸ್ಫರ್ ಆಗಿರೋದಿಲ್ಲ, ಒಂದು ಹಸ್ತಾಂತರ ಆಗಿರೋದಿಲ್ಲ. ಸಪೋಸು ಈಗ ನಿಮಗೆ ಒಂದು ಅನ್ರಿಜಿಸ್ಟರ್ಡು ಸೇಲ್ ಡೀಡು ನಿಮ್ಮ ಹೆಸರಿಗೆ ಆಗಿಬಿಟ್ಟಿದೆ. ಅದಾದಮೇಲೆ ಅದೇ ಭೂಮಿಯನ್ನು ಬೇರೆ 3ನೇ ವ್ಯಕ್ತಿಗೆ ನೋಂದಾವಣೆ ಪತ್ರದ ಮೂಲಕ ಅಂದರೆ ಕ್ರಮಬದ್ಧವಾಗಿ ಮಾರಾಟ ಮಾಡಿದ್ದಲ್ಲಿ ಆವಾಗ ಏನಾಗುತ್ತೆ, ಸದರಿ ನೋಂದಾಯಿತವಲ್ಲದ ಪತ್ರದ ಬಂದ ವ್ಯಕ್ತಿ 3ನೇ ವ್ಯಕ್ತಿ ಅಂದರೆ ಕಾನೂನು ಪ್ರಕಾರ ನೋಂದಾಯಿತ ಪತ್ರದ ಮೂಲಕ ಖರೀದಿ ಮಾಡಿದ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಅಧಿಕಾರವನ್ನು ಸ್ಥಾಪಿಸಲು ಅಥವಾ ಆ ಭೂಮಿಯ ಮೇಲೆ ಯಾವುದೇ ಹಕ್ಕನ್ನು ಸ್ಥಾಪಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಇದ್ರ ಉಪಯೋಗ ಇದೆ, ಒಂದು ಸಣ್ಣ ಬೇರೆ ಥರ ಉಪಯೋಗಕ್ಕೆ. ಈಗ ನಿಮ್ಮದು ಸೇಲ್ ಡೀಡಲ್ಲಿ ಬೇರೆ ಬೇರೆ ವ್ಯವಹಾರಗಳಲ್ಲಿ ಏನಾರು ಇದ್ದಾಗ ಅದರಲ್ಲಿ ಕೆಲವು ಯಾವ್ದಾದ್ರು ಒಂದು ಇಂಡಿಪೆಂಡೆಂಟ್ ವ್ಯವಹಾರ ಅಂದರೆ ಈಗ ಸೇಲಿಗೆ ಸಂಬಂಧಪಟ್ಟು ಬೇರೆ ವಿಚಾರ ಏನಾರು ಆ ಒಂದು ಪತ್ರದಲ್ಲಿದ್ದಾಗ ಅದು ಇಂಡಿಪೆಂಡೆಂಟ್ ಆಗಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಆ ಒಂದು ವ್ಯವಹಾರಕ್ಕೆ ಅನಿಸಿದಾಗ ಆವಾಗ ನ್ಯಾಯಾಲಯ ಅದನ್ನು ಕೊಲಾಬ್ರೇಟಿವ್ ಎವಿಡೆನ್ಸ್ ಆಗಿ ಅದನ್ನು ಬಳಸ್ಬೋದು. ಆಯ್ತಾ? ಇದಾದಮೇಲೆ ಈಗ ನಾವು ಏನಾಗುತ್ತೆ, ಆ ಪತ್ರಕ್ಕೆ ನೀವು ಸರಿಯಾಗಿ ಸ್ಟಾಂಪ್ ಡ್ಯೂಟಿ ಕಟ್ಟಿರೋದಿಲ್ಲ, ರಿಜಿಸ್ಟ್ರೇಷನ್ ಮಾಡದೇ ಇರೋದ್ರಿಂದ ನಾರ್ಮಲಿ ಸ್ಟಾಂಪ್ ಡ್ಯೂಟಿ ಇರಲ್ಲ. ಆದ್ದರಿಂದ ಅದು ನೋಂದಣಿ ಮತ್ತು ಮುದ್ರಾಂಕ ಏನು ನಿಗದಿಪಡಿಸಿದೆ, ಸರ್ಕಾರ ನಿಗದಿಪಡಿಸುತ್ತೋ ಆ ಒಂದು ಹಣವನ್ನು ಆ ಪತ್ರದ ಮೇಲೆ ತುಂಬಿದ ಮೇಲೇ ಮಾತ್ರ ನಿಮಗೆ ಅದನ್ನು ಸಾಕ್ಷಿ ಅಂತ ಅನ್ಯಾಯ ಉದ್ದೇಶಗಳಿಗೆ ಮಾತ್ರ ಅದನ್ನು ಸ್ವೀಕಾರ ಮಾಡುತ್ತೆ. ಇಲ್ಲ ಅಂದರೆ ಅದು ಸ್ವೀಕಾರ ಮಾಡೋದು ನ್ಯಾಯಾಲಯ ಯಾವುದೇ ರೀತಿ ಸ್ವೀಕಾರನ ಮಾಡೋದಿಲ್ಲ. ಆದುದರಿಂದ ಯಾವುದಾದ್ರು ನಿಮ್ಮಲ್ಲಿ ರಿಜಿಸ್ಟರ್ ಆಗದೇ ಇರೋ ಒಂದು ಕ್ರಯಪತ್ರ ಇದ್ದರೆ ಅದಕ್ಕೆ ಒಂದು ಸೂಕ್ತ ವಕೀಲರ ಮೂಲಕ ನೀವು ಸಲಹೆಯನ್ನು ಪಡೆದು ಅದನ್ನು ಯಾವ್ದಾರು ಕೇಸ್ ಹಾಕೋದಿದ್ದರೆ ನೀವು ಸೂಕ್ತವಾಗಿ ಕಾನೂನು ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿ ಅಥವಾ ವಕೀಲರ ಮೂಲಕ ನೀವು ಅದನ್ನು ಮುಂದುವರಿಬೇಕು. ಸುಮ್ಮನೆ ಯಾವುದೋ ಒಂದು ಸೇಲ್ ಡೀಡ್ ನನಗಾಗಿದೆ ಅವ್ರು ಬರ್ಕೊಟ್ಟಿದ್ದಾರೆ ಅಂತೇಳಿ ಮನೇಲಿ ಇಟ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯಾದ ಅಧಿಕಾರ ಇರೋದಿಲ್ಲ. ಆಮೇಲಿಂದ ನೀವು ಸುಮ್ಮನೆ ಇಟ್ಕೊಂಡ್ರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಅಂತ ಹೇಳಿ ನಾನು. ಆದ್ದರಿಂದ ಯಾವುದೇ ಪತ್ರ ಇದ್ದರೆ
ಅದಕ್ಕೆ ಸೂಕ್ತ ವಕೀಲರ ಮೂಲಕ ನೀವು ತಿಳ್ಕೊಳ್ಳಿ ಅದರದ್ದು ಸಾಧಕ ಬಾಧಕಗಳನ್ನು ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.